ಹೊರಗಡೆ ಇದೆಯಪ್ಪ. ಆಯ್ತು ಹಾಂ ಸರ್ ರೇಷನ್ ಕರೆಕ್ಟ್ ಉಂಟು ಸರ್. ರೇಷನ್ ಕರೆಕ್ಟ್ ಉಂಟು ಸರ್. ಅಂದ್ರೆ ಖರಾಬ್ ಅಕ್ಕಿ ಭಾಳ ಇದೆ ಸರ್. ಪ್ಲಾಸ್ಟಿಕ್ ಉಂಟು ಸರ್. ಅಕ್ಕಿ ಒಳ್ಳೆ ಇಲ್ಲ. ಹಾಂ ಸಪ್ಲೈ ಎಲ್ಲಿಂದ ಮಾಡೋದು? ನೈಟ್ ತಂಪಿ ಚಟ್ನಿ ಮಾಡಿ ಊಟ ಮಾಡೋದು ಸರ್. ಡೈಲಿ ಹೆಸರು ಕಾಳು ಅಷ್ಟೇ ಮಾಡ್ತೀವಿ ಸರ್. ಹೆಸರು ಕಾಳಿನ ಸಾಂಬಾರು ಮಧ್ಯಾಹ್ನ ಅಂತ ಅದೇ ಸರ್. ಹೆಸರು ಕಾಳು ಮಾಡ್ತೀವಿ ಸರ್. ನೈಟ್ ತರಕಾರಿ ಮಾಡ್ಬೋದು ಸರ್. ಮಾಡ್ತಾರೆ ಬೆಳಗ್ಗೆ ಅದು ಅವಲಕ್ಕಿ ಒಂದು ಮೆನು ಪ್ರಕಾರ ಮಾಡ್ತಾರ ಹೇಗಿರ್ತದೆ? ಮೆನು ಪ್ರಕಾರ ಮಾಡಕ್ ಬರಲ್ಲ ಸರ್. ಇಲ್ಲಿ ಮಾಡ್ತೀವಿ ಸರ್. ಮಾಡ್ತಾರಂತಾರೆ ಸರ್. ಅದು ಮಾಡಕ್ ಹೋಗಿ ಹೊಂಟಿಲ್ಲ ಸರ್. ಮಾಡಕ್ಕಂತ ಮಾಡಿದ್ರೆ ಇಲ್ಲಿ ಮಾಡೋದು ಅವ್ರಿಗೆ ಮಾಡಕ್ ಹೊಂಟಿಲ್ಲ ಸರ್. ಅವ್ರಿಗೆ ಮಾಡಕ್ಕೆ ಮಾಡ್ಲಕ್ ಬರಲ್ಲ. ಏನೇ ಮಾಡಿಲ್ಲ ಅಂತ ಮೆನು ಪ್ರಕಾರ ಮಾಡಲ್ಲ. ಅದು ಒಂದಿನ ಪ್ರಾಬ್ಲಮ್ ಉಂಟು. ಡೈಲಿ ಹಂಗೆ ಒಂದಿನ ಊಟ ಸಿಟ್ ಆಗಬೇಕು. ಕಾಯಿಪಲ್ಯ ಅದು ಕರೆಕ್ಟ್ ಹಾಕ್ತಾರ? ಹೆಸರು ಕಾಳು ಅಷ್ಟೇ ಸರ್. ಅದು ಅಷ್ಟೇ ಅದಕ್ಕೆ ಬಿಟ್ರೆ ಮಧ್ಯಾಹ್ನ ಮತ್ತೆ ಹೆಸರು ಕಾಳು ಸರ್. ಫಿಕ್ಸೇ ಕಾಳುಪಲ್ಯ ಬಂತು ಅದೇ ಸರ್. 2 ಕಿಟ್ಟಿ ಒಂದು ಬ್ರೆಡ್ ಕೊಡ್ತಾರೆ ಅಷ್ಟೇ. 2 ಕಿಟ್ಟಿ ಒಂದು ಬ್ರಷ್ ಸರ್. ಬ್ರಷ್ ಕಿಟ್ಟಿ ಬ್ರಷ್ ಉಂಟು ಸರ್. ಕೊಡ್ಬೇಕಲ್ಲ, ಬ್ರಷ್ ಕೊಡ್ಬೇಕಲ್ಲ ಸರ್. ಒಂದು ಕಿಟ್ಟಿ ಒಂದು ಸರ್. ತಿಂಗಳಿಗೆ ಮಂದಿ ಬ್ರಷ್ ಇದೆ ಸರ್. 2 ಮಂತ್ಸಿಗೆ ಒಂದು ಬ್ರಷ್ ಉಂಟು ಸರ್. ಟೂತ್ ಬ್ರಷ್. ಹಾಂ ಟೂತ್ ಬ್ರಷ್. ಸಪ್ಲೈ ಇದೆ ನೋಡ್ಕೊಂಡು. ಸಪ್ಲೈ ಇದು ಮಾಡ್ತಿಲ್ವಾ? ಇಲ್ಲ ಸರ್. ಸಪ್ಲೈ ಮಾಡಲ್ಲೇ ಇವರು ಇಸ್ಕೊಂತಾರಂತಲ್ಲ, ಇಲ್ಲ ಸಪ್ಲೈನೇ ಬರ್ತಾ ಇಲ್ಲ. ಸಪ್ಲೈನ್ ಹೊಂಟಿಲ್ಲ ಇರ್ತಾರೆ. ಏನು ಮಾಡ್ತಾರೆ ಅವ್ರು ಅಂತಾರೆ ಇವರು ನೋಡೋಣ ಆಯ್ತು. ಓಕೆ ಇವತ್ತು ಬೇರೆ ಸೋಪು ಇದೆಲ್ಲ ಕೊಡ್ತಾರೆ. ನೀರೆಲ್ಲ ಹೇಗಿದೆ? ಅವರೇ ಹಿಂಗೆ ಒಳಗೆ ನೋಡ್ರಿ ಪೂರ ಎಲ್ಲ ಗಲೀಜೆ ಅದ ರೀ ಒಳಗೆ. ಎಷ್ಟು ಜನ ಇದ್ದಾರೆ ಇಲ್ಲಿ? ಇಲ್ಲಿ ಸರ್ ಇಲ್ಲಿ 11 ಜನ ಇದೆ ಸರ್. 18 ಜನ ಇದೆ ಸರ್ ಇಲ್ಲಿ. ನಿಮಗೆ ಅಡುಗೆ ಮತ್ತು ಬೇರೆ ನೋಡ್ಕೊಳ್ಳಿಕ್ಕೆ ವಾರ್ಡನ್ ಬಿಟ್ಟರೆ ಚೆನ್ನಾಗಿರಲಿ. ವಾರ್ಡನ್ ಒಬ್ಬರೇ ಇರ್ತಾರೆ. ಆಮೇಲೆ ಈಗೆಲ್ಲ ಕಿಚನಲ್ಲಿ ಯಾರು ನೋಡ್ಕೋತಾರೆ? ಕಿಚನ್ ಕುಕ್ ಒಬ್ಬರಿದ್ದಾರೆ ಸರ್. ಎಷ್ಟು ಜನ ಇದ್ದಾರೆ? ಕುಕ್ ಅವ್ನಿಗೆ ಅಣ್ಣ ಇದ್ದಾನೆ. ಅವ್ನು ಇರ್ತಾನೆ ಸರ್. ಅವ್ರು ಈ ಟೈಮ್ ಇರ್ತಾರೆ. ಅಡುಗೆ ಮಾಡಕ್ಕೆ ಎಷ್ಟು ಜನ? 4 ಜನ ಇಲ್ಲೇ ಇರ್ತಾರೆ. ಇಲ್ಲ ನೈಟ್ ಹೋಗ್ತಾರೆ. ನೀವು ಒಂದು ಇರಬೇಕಲ್ಲ.